ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಜನವರಿ 1ನೇ ತಾರೀಕು 2025ನೇ ವರ್ಷದಲ್ಲಿ 12 ರಾಶಿಗಳ ಫಲಾನುಫಲಗಳು ಏನೇನಿದೆ ಎಂಬುದರ ಬಗ್ಗೆ ಕೋಡಿಶ್ರೀಯವರು ಹೇಳಿರುವಂತಹ ಭವಿಷ್ಯವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ. 12 ರಾಶಿಗಳಲ್ಲಿ ಯಾವ ರಾಶಿಗಳಿಗೆ ಶುಭ ಫಲಗಳಿದೆ, ಯಾವ ರಾಶಿಗಳಿಗೆ ಅಶುಭ ಫಲಗಳಿದೆ, ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವೇನಾದರೂ ಕೋಡಿಶ್ರೀ ಅವರನ್ನು ನಂಬುವುದಾದರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. 12 ರಾಶಿಗಳ ಫಲಾಫಲವನ್ನು ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಜನವರಿ ತಿಂಗಳಲ್ಲಿ ವಿಪರೀತವಾದ ರಾಜಯೋಗ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಹಾಗಾಗಿ ಮೇಷರಾಶಿಯವರಿಗೆ 2025ನೇ ವರ್ಷ ಜಾಕ್ಪಾಟ್ ವರ್ಷ ಅಂತಾನೆ ಹೇಳ್ಬಹುದು. 90% ಚೆನ್ನಾಗಿರುತ್ತೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕಾಣಬಹುದು. ಹಾಗಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರುವುದು ಉತ್ತಮವಾಗಿರುತ್ತದೆ. ಇನ್ನು ಮೇಷರಾಶಿಯವರು ಸೈಟ್ ಏನಾದರೂ ತಗೋಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ 2025ನೇ ವರ್ಷದಲ್ಲಿ, ಅದರಲ್ಲೂ ಜನವರಿ ತಿಂಗಳಲ್ಲಿ ನೀವು ಮಾಡ್ಕೋತೀರಾ. ಇದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು, ತಾಪತ್ರೆಗಳು ಏನೂ ಇರೋದಿಲ್ಲ. ಇನ್ನು ವಿದ್ಯಾರ್ಥಿಗಳ ಲೆಕ್ಕಾಚಾರಕ್ಕೆ ಬರೋದಾದ್ರೆ, ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ವಿಪರೀತ ಲಾಭ ಅನ್ನೋದನ್ನು ಕೂಡ ಪಡ್ಕೋತೀರಾ. ಒಟ್ಟಾರೆಯಾಗಿ ಜನವರಿ ತಿಂಗಳು ಉತ್ತಮವಾಗಿ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗಬಹುದು, ಹುಷಾರಾಗಿರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರ ಫಲಾನುಫಲವನ್ನು ನೋಡೋದಾದ್ರೆ, ವೃಷಭ ರಾಶಿಯವರಿಗೂ ಕೂಡ ಒಂದು 85% ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು. ಈ ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರಲ್ಲ. ಇನ್ನು ಉದ್ಯಮಿಗಳಿಗೆ, ವ್ಯಾಪಾರ ವ್ಯವಹಾರ ಮಾಡೋರ್ಗಂತೂ ವಿಪರೀತವಾದ ಲಾಭ ಅನ್ನೋದಾಗತ್ತೆ. ಮನೆ ಕಟ್ಟಬೇಕು ಅನ್ಕೊಂಡಿರ್ತೀರಾ, ಆಸ್ತಿ ಖರೀದಿ ಮಾಡಬೇಕು ಅನ್ಕೊಂಡಿರ್ತೀರಾ, ಅಂತಹ ಕೆಲಸಗಳನ್ನು ಕೂಡ ನೀವು ಈ ವರ್ಷದಲ್ಲಿ ಈಡೇರಿಸ್ಕೊಳ್ತೀರಾ. ಅದರಲ್ಲಿ ಯಾವುದೇ ರೀತಿಯಾದಂತಹ ಯೋಚನೆ ಇರೋದಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ವೃಷಭ ರಾಶಿಯವರಂತೂ ವಿಪರೀತವಾದ ಲಾಭನ 2025 ಜನವರಿಲಿ ಪಡ್ಕೋತಿರೋದ್ರಿಂದ ಇವರ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು, ತಾಪತ್ರೆಗಳು ಏನೂ ಕೂಡ ಬರೋದಿಲ್ಲ. ಇನ್ನು ವೃಷಭ ರಾಶಿ ಆದಮೇಲೆ ಮಿಥುನ ರಾಶಿ. ಮಿಥುನ ರಾಶಿಯವರಿಗಂತೂ ಈ ವರ್ಷ ತುಂಬಾನೇ ಲಕ್ ಇದೆ ಅಂತಾನೆ ಹೇಳ್ಬಹುದು. ಒಂದು 75% ಚೆನ್ನಾಗಿರುತ್ತೆ. ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಾದ್ಮೇಲೆ ಮಿಥುನ ರಾಶಿಯವರಿಗೆ ವಿಪರೀತ ಲಾಭ ಅನ್ನೋದು ಕೂಡ ಆಗುತ್ತೆ. ಲಾಭದ ಜೊತೆಗೆ ಸ್ವಲ್ಪ ಸಂಕಷ್ಟಗಳು ಬರಬಹುದು. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಮೋಸ ಮಾಡುವಂತಹ ಜನಗಳು ಕೂಡ ಇರ್ತಾರೆ. ಹಾಗಾಗಿ ನೀವು ಯೋಚನೆ ಮಾಡಿ ನಿಮ್ಮ ಕಾರ್ಯಗಳನ್ನ ನೀವು ಮುಂದುವರಿಸ್ಕೊಂಡು ಹೋಗಬೇಕು. ಗುರುವಿನ ಬಲ ಕೂಡ ನಿಮಗೆ ಇರೋದ್ರಿಂದ ಹಣಕ್ಕೇನು ತೊಂದರೆ ಆಗಲ್ಲ. ಆದರೆ ಹಣನ ಯಾರಿಗಾದ್ರೂ ಕೊಡಬೇಕಾದ್ರೆ ಹುಷಾರಾಗಿ ನೀವು ಕೊಡಬೇಕು ಅಂತ ಮಿಥುನ ರಾಶಿಯವರಿಗೆ ಹೇಳ್ಬಹುದು. ಇನ್ನು ಕಟಕ ರಾಶಿ. ಕಟಕ ರಾಶಿಯವರು ಒಂದು 70% ಅವ್ರಿಗೂ ಕೂಡ ಚೆನ್ನಾಗಿದೆ. ರಾತ್ರೋರಾತ್ರಿ ನೀವು ಕೂಡ ಶ್ರೀಮಂತರಾಗಬಹುದು. ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಯಾರಿಗಾದ್ರೂ ಹಣ ಕೊಡೋದ್ರಲ್ಲಿ ನೀವು ಕೂಡ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಕುಟುಂಬದಲ್ಲಿ ಕಲಹಗಳು ಬರಬಹುದು. ನಿಮ್ಮ ಕುಟುಂಬದಲ್ಲಿ ತೊಂದರೆಗಳು ಎದುರಾಗಬಹುದು. ಹಾಗಾಗಿ ನಿಮ್ಮ ಕುಟುಂಬದ ವಿಚಾರದಲ್ಲಿ ಏನೇ ತೊಂದರೆಗಳು, ತಾಪತ್ರೆಗಳು ಏನಾದರೂ ಇದ್ರೆ ನೀವು ಸಾಲ್ವ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಹಿಂಗೆ ಮಾಡಿದ್ರೆ ಮಾತ್ರ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಕುಟುಂಬದಲ್ಲಿ ನೀವು ಮುಂದುವರಿಸ್ಕೊಂಡು ಹೋಗೋದು ಉತ್ತಮ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು, ತಾಪತ್ರೆಗಳು ಏನೂ ಬರೋದಿಲ್ಲ. ನಿಮ್ಮ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕತೆಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ 2025 ಜನವರಿಲಿ ವಿಪರೀತವಾದ ರಾಜಯೋಗ ಇದೆ. ಒಂದು 85% ವಿಪರೀತವಾಗಿ ನೀವು ಹೆಚ್ಚಿನ ಹಣನ ಸಂಪಾದನೆ ಮಾಡ್ತೀರಾ. ನೀವು ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ ಜನವರಿ ತಿಂಗಳಲ್ಲಿ ಅಂತ ಕೋಡಿಶ್ರೀಯವರು ನಿಮಗೆ ಭವಿಷ್ಯ ನುಡಿದಿದ್ದಾರೆ. ಹಣಕಾಸಲ್ಲೇ ಆಗಿರಲಿ, ಅಭಿವೃದ್ಧಿಲೇ ಆಗಿರಲಿ, ಯಶಸ್ಸು, ಶ್ರೇಯಸ್ಸು ಎಲ್ಲ ಕೂಡ ನೀವು ಪಡ್ಕೋಬಹುದು. ನೀವು ಕೂಡ ಅಷ್ಟೇ ಹುಷಾರಾಗಿರಿ. ಆರೋಗ್ಯದ ವಿಚಾರದಲ್ಲಿ ಅಷ್ಟೇ. ಆರೋಗ್ಯ ಈ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ ಹೆಚ್ಚು ಕಡಿಮೆ ಆಗಬಹುದು. ಅದರಿಂದ ನೀವು ಉತ್ತಮವಾಗಿರೋದು ಒಳ್ಳೆಯದು. ಆರೋಗ್ಯವಾಗಿ ಏನೇ ಸಣ್ಣ ಪುಟ್ಟ ತೊಂದರೆ ಇದ್ರೂ ಕೂಡ ದಿಢೀರಂತ ಆಸ್ಪತ್ರೆಗೆ ಹೋಗೋದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೂ ಯಾವುದೇ ರೀತಿಯ ತೊಂದರೆ, ತಾಪತ್ರೆಗಳು ಬರೋದಿಲ್ಲ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರಿಗಂತೂ 2025 ಜನವರಿ ವರ್ಷ ಅಂತೂ ಫುಲ್ಲು
ಫುಲ್ ನೀವು ನಡೆದಿದ್ದೇ ದಾರಿ 100% ಸಕ್ಸಸ್ಸು ಅನ್ನೋದು ನಿಮಗೆ ಕಾಣಸಿಗುತ್ತೆ. ಹಣಕಾಸಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಜೀವನದಲ್ಲಿ ಎಲ್ಲದರಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಸಖತ್ತಾಗಿದೆ ಅಂತಲೇ ಹೇಳ್ಬಹುದು. ಜನವರಿ ತಿಂಗಳು ನಿಮಗೆ ಅದ್ಭುತವಾಗಿರುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆಗಳು, ತಾಪತ್ರೆಗಳು ಏನೂ ಬರಲ್ಲ. ಹಣಕಾಸಲ್ಲೇ ಆಗಲಿ, ಉದ್ಯೋಗದಲ್ಲೇ ಆಗಲಿ ಬಡ್ತಿ ಸಿಗುತ್ತೆ. ಈ ರೀತಿಯಾದಂತಹ ಉತ್ತಮವಾದಂತಹ ದಿನಗಳನ್ನು ನೀವು ಪಡ್ಕೋತೀರಾ. ಹಾಗಾಗಿ ಏನು ಹೇಳುವಂಥದ್ದೇ ಬೇಡ, ಏನು ಪರಿಹಾರನೂ ಬೇಡ. ಜನವರಿ ತಿಂಗಳು ನೀವು ವಿಪರೀತವಾದ ಲಾಭನ ಮಾಡ್ಕೋತೀರಾ. ವಿಪರೀತವಾದ ಕಷ್ಟಗಳೆಲ್ಲ ಇದ್ರೆ ದೂರ ಮಾಡ್ಕೊಬಿಡ್ತೀರಾ. ಈ ರೀತಿಯಾಗಿ ಕನ್ಯಾ ರಾಶಿಯವ್ರಿಗೆ ಇರುತ್ತೆ. ಇನ್ನು ತುಲಾರಾಶಿಯವರು ಕೂಡ ಇಷ್ಟು ದಿನ ಬಾಕಿ ಉಳಿದಿರುವಂತಹ ಎಲ್ಲ ಕೆಲಸನ ನೀವು ಈ ತಿಂಗಳಲ್ಲಿ ಕೈ ಹಾಕಿದ ತಕ್ಷಣವೇ ನಿಮಗೆ ಒಳ್ಳೆಯದಾಗ್ಬಿಡುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ವಿಪರೀತವಾದ ಧನಲಾಭವಾಗುತ್ತೆ. ನೀವು ಕೃಷಿ ಪರವಾಗಿ ಏನಾದರೂ ಕೆಲಸ ಮಾಡ್ತಿದ್ರೆ ಅದರಲ್ಲೂ ಕೂಡ ಧನಲಾಭ ಆಗುತ್ತೆ. ಈ ರೀತಿ ತುಲಾರಾಶಿಯವ್ರಿಗೂ ಕೂಡ ಒಳ್ಳೆಯದೇ ಆಗುತ್ತೆ. ದಿಢೀರ್ ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ. ಈ ರೀತಿಯಾಗಿ ನೀವು ಊಹೆನೂ ಮಾಡ್ಕೊಂಡಿರಲ್ಲ, ಆ ರೀತಿಯಾಗಿ ಹಣ ಅನ್ನೋದು ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೃಶ್ಚಿಕ ರಾಶಿಯವ್ರಿಗೂ ಕೂಡ 50% ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರಬಹುದು, ಅಲ್ಲೋಲ ಕಲ್ಲೋಲ ಆಗಬಹುದು. ಗುರುಬಲ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ. ಆದರೆ ಇನ್ನು 50% ನೀವು ಹುಷಾರಾಗಿರೋದು ಉತ್ತಮ. ನಿಮ್ಮ ಆರೋಗ್ಯದಲ್ಲೇ ಆಗಿರಲಿ, ನಿಮ್ಮ ಜೀವನದಲ್ಲೇ ಆಗಿರಲಿ, ನೀವು ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಂಡು ಹೋಗೋದು ಒಳ್ಳೆಯದು ಅಂತಲೇ ಹೇಳ್ಬಹುದು. ಇನ್ನು ಧನಸ್ಸು ರಾಶಿಯವ್ರಿಗೆ 80% ಚೆನ್ನಾಗಿರುತ್ತೆ. ನೀವು ನಡೆದಿದ್ದೇ ಜೀವನ, ನೀವು ಆಡಿದ್ದೇ ಆಟ ಅನ್ನೋ ಥರನೇ ಇರುತ್ತೆ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ. ಯಾಕಂದರೆ ಇನ್ನು 20% ಅಶುಭ ಫಲ ಇದೆ. ಆದರೆ ಯೋಚನೆ ಮಾಡುವಂಥದ್ದು ದೊಡ್ಡ ದೊಡ್ಡ ತೊಂದರೆಗಳು ಏನೂ ಕೂಡ ಬರೋದಿಲ್ಲ. ಇನ್ನು ಮಕರ ರಾಶಿಯವ್ರಿಗಂತೂ 100ಕ್ಕೆ 100% ಚೆನ್ನಾಗಿರುತ್ತೆ. ಆದರೆ ಮುಂದಿನ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಎಲ್ಲದರಲ್ಲೂ ಏರುಪೇರು ಆಗಬಹುದು. ಆದರೆ ಯುಗಾದಿ ಕಳೀತಾ ನಿಮ್ಮ ಜೀವನ ನಿಮಗೆ ಸಾಡೆ ಮುಗಿಯೋದ್ರಿಂದ ಸಖತ್ತಾಗಿದೆ ಅಂತಲೇ ಹೇಳ್ಬಹುದು. ಯಾವುದೇ ರೀತಿಯಾದಂತಹ ತೊಂದರೆಗಳು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಶನಿದೇವರು ಇಪ್ಪೆ ಮಾಡಿರ್ತಾರಲ್ಲ, ಅದರಿಂದ ನೀವು ಮುಕ್ತಿನ ಪಡ್ಕೋತೀರಾ. ಆದರೆ ಸಾಡೆ ಮುಗಿತಾ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಬರುತ್ತೆ. ಇದಂತೂ ಖಂಡಿತವಾಗ್ಲೂ ಇರುತ್ತೆ. ಹಾಗಾಗಿ ನೀವು ತಲೆನೇ ಕೆಡಿಸ್ಕೊಬೇಡಿ, ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ. ಇನ್ನು ಕುಂಭರಾಶಿಯವ್ರಿಗೂ ಕೂಡ ಉತ್ತಮವಾಗೇ ಇರುತ್ತೆ. ಇವ್ರ ಜೀವನದಲ್ಲಿ 2025ರಲ್ಲಿ ನೀವು ವಿಪರೀತ ಲಾಭ ಅನ್ನೋದನ್ನ ಕಾಣ್ತೀರಾ. ಖಂಡಿತವಾಗ್ಲೂ ಈ ವರ್ಷದಲ್ಲಿ ನೀವು ಹಣ ಮಾಡ್ಕೋತೀರಾ. ಇನ್ನು ಕುಂಭರಾಶಿ ಆದಮೇಲೆ ಮೀನರಾಶಿಯವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತೊಂದರೆಗಳು ಅನ್ನೋದೇನೂ ಇರೋದಿಲ್ಲ. ಎಷ್ಟೇ ಚೆನ್ನಾಗಿದ್ರೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಪಾಪ ಕರ್ಮಗಳ ಮೇಲೆ ನಿಮ್ಮ ಜೀವನ ಅಳಿತಾ ಹೋಗುತ್ತೆ. ಹಾಗೆ ನೋಡಿದ್ರಲ್ಲ 12 ರಾಶಿಯವರಿಗೆ ಯಾವ್ಯಾವ ಫಲ ಇದೆ ಅಂತ. ಇನ್ನು ತೊಂದರೆಗಳಿರೋದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಶನಿದೇವ್ರ ಮೊರೆ ಹೋಗಿ ಅಥವಾ ಆಂಜನೇಯ ಸ್ವಾಮಿನ ಪೂಜೆ ಮಾಡಿ, ಇಲ್ಲ ನಿಮ್ಮ ಮನೆ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಳಿ. ನೋಡಿದ್ರಲ್ಲ 12 ರಾಶಿಗಳ ಬಗ್ಗೆ ಕೋಡಿಶ್ರೀಯವರು ಏನು ಹೇಳಿದ್ದಾರೆ ಅಂತ. ಇವುಗಳಲ್ಲಿ ನಿಮಗೂ ಕೂಡ ಇಷ್ಟ ಆಗಿದ್ರೆ, ನಂಬಿಕೆ ಇದ್ರೆ ತಪ್ಪದೇ ಈಗಲೇ ಕೋಡಿಶ್ರೀ ಅವ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ ಕೋಡಿಶ್ರೀ ಅಂತ ಕಮೆಂಟ್ ಮಾಡುತ್ತಾ, ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.